ಹಲೋ ಹಾಯ್ ನಮಸ್ಕಾರ ಮಿಸ್ಟರ್ ಪ್ರವೀಣ್ ಆಫೀಸಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ಹೊಸ ವಿಷಯವನ್ನು ತೊಗೊಂಡು ನಾನು ನಿಮ್ಮ ಜೊತೆ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಆ ಹೊಸ ವಿಷಯ ಏನು? ಪ್ರಚಲಿತ ನ್ಯೂಸ್ಗಳಲ್ಲಿ ಬರುವಂತಹ ಮತ್ತು ಜನರಿಗೆ ಸಾಲದ ಸುಳಿಯೊಳಗೆ ಸಿಲುಕಿಸುತ್ತಿರುವಂಥ ಆ ವಿಷಯ ಯಾವುದು? ಬನ್ನಿ ಸ್ನೇಹಿತರೆ. ಈ ಒಂದು ವಿಷಯ ಹೇಳೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಗಾದೆಯನ್ನು ಹೇಳ್ತಾ ಈ ಒಂದು ವಿಷಯನ ಸ್ಟಾರ್ಟ್ ಮಾಡೋಣ. ಏನಪ್ಪ ತಿಳ್ಕೊಂಡ್ರೆ, ಒಲೆ ಮಾಡಿಸೋಕ್ಕೆ ಸಾಲ ಮಾಡಿದ, ಸಾಲ ತೀರಿಸೋಕೆ ಮನೆ ಮಾರಿದ. ಎಂಥ ಮಾತು ಅಂತಂದರೆ, ಇವಾಗ ಒಂದು ಸಣ್ಣ ಒಲೆ ಮಾಡಿಸೋಕ್ಕೆ ಸಾಲ ಮಾಡಿದವರು ಆ ಒಂದು ಸಾಲ ತೀರಿಸೋಕೆ ಮನೆ ಮಾರುವಂಥ ಒಂದು ಪರಿಸ್ಥಿತಿ ಬರ್ತಿತ್ತು. ಅಂತಂದರೆ ಇವಾಗಿನ ಒಂದು ಜನ್ರೇಷನ್ ಯಾವ ರೀತಿ ಒಂದು ಬೆಳೀತಿದೆ, ಅಂದರೆ ಸಾಲದ ಸುಳಿಯೊಳಗೆ ಯಾವ ರೀತಿ ಸಿಲುಕ್ತಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ಒಂದು ಅವಧಿಯಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಬರುವಂಥ ಅತಿ ಹೆಚ್ಚು ಜಿಲ್ಲೆಗಳು ಸಾಲದ ಸುಳಿಯೊಳಗೆ ಸಿಲುಕ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳು ಅದಾವೆ. ಮೊದಲನೇದಾಗಿ ಬರುವಂಥ ಒಂದು ಜಿಲ್ಲೆ ಯಾವುದಪ್ಪ ಅಂತ ಹೇಳಿದ್ರೆ ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಯಲ್ಲಿ ಕೂಡ ಇತ್ತೀಚೆಗೆ ಹಲವಾರು ಮಹಿಳೆಯರು ಕೂಡ ಸಾಲದ ಸುಳಿಯೊಳಗೆ ಸಿಲುಕಿ ಮಾಂಗಲ್ಯವನ್ನು ಉಳಿಸಿ ಅನ್ನುವಂಥ ಒಂದು ಧೋರಣೆಗಿಳಿದಿದ್ದಾರೆ. ಅಂತಂದರೆ ಇವಾಗ ರಾಣಿಬೆನ್ನೂರು ಮತ್ತು ಅದರ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಬರುವಂಥ ಒಂದು ಮಹಿಳೆಯರು ಏನಪ್ಪ ಅಂತ ಕೇಳಿದ್ರೆ ಸ್ಟ್ರೈಕ್ ಮಾಡ್ತಿದ್ದಾರೆ. ನಮ್ಮ ಮಾಂಗಲ್ಯವನ್ನು ಉಳಿಸಿ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಸೊ ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಒಂದು ಬರಬಹುದು ಅನ್ನೋಂಥ. ನೆಕ್ಸ್ಟ್ ಜಿಲ್ಲೆ ಬರುವಂಥದ್ದು ಹುಬ್ಬಳ್ಳಿ ಜಿಲ್ಲೆ. ನೆಕ್ಸ್ಟ್ ಫೈನಾನ್ಸ್ ಕಂಪನಿಯ ಕಿರುಕುಳದಿಂದ ಈ ಒಂದು ಹುಬ್ಬಳ್ಳಿ ಜಿಲ್ಲೆಯಲ್ಲಿ 4 ಜನರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥ ಸುದ್ದಿ ಕೂಡ ನಾವು ಕೇಳ್ತಾ ಇರ್ತೀವಿ. ನೆಕ್ಸ್ಟ್ ಬರುವಂಥ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯ ಬೈಲೂರು ಗ್ರಾಮದಲ್ಲಿ ಕೂಡ ಮನೆಯನ್ನು ಜಪ್ತಿ ಮಾಡ್ಕೋತಾರೆ. ನೆಕ್ಸ್ಟ್ ಅತಿ ಹೆಚ್ಚು ಕಿರುಕುಳವನ್ನು ಕೊಡ್ತಾರೆ. ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಯಿಂದ ಎಷ್ಟೋ ಜನರು ಒಂದು ಮನೆ ಪರಿಸ್ಥಿತಿ ಬೀದಿಗೆ ಬರ್ತೈತಿ. ಅವರ ಮನೆ ಪರಿಸ್ಥಿತಿ ಯಾವ ರೀತಿ ಹದಗೆಟ್ಟೈತೆಪ್ಪ ಅಂತ ಹೇಳಿದ್ರೆ ಕೆಲವೊಂದು ಟೈಮಿಗೆ ಊಟ ಕೂಡ ಅವರಿಗೆ ಸಿಗ್ತಾ ಇಲ್ಲ. ನೆಕ್ಸ್ಟ್ ಬರೋಂಥ ಒಂದು ಜಿಲ್ಲೆ ಯಾವುದಪ್ಪ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದಪ್ಪ ಅಂತ ಕೇಳಿದ್ರೆ ದುರ್ಗ್ ಮುರ್ಗಿ ಅನ್ನುವಂಥ ಒಂದು ಅಲೆಮಾರಿ ಕ್ಯಾಂಪು. ಆ ಒಂದು ಕ್ಯಾಂಪಲ್ಲಿ ಬರುವಂಥ ಒಂದು ಜನರಿಗೆ ಒಂದು ಸಾಲದ ಸುಳಿಯೊಳಗೆ ಸಿಲುಕಿಸಿ ಅವರಿಗೆ ಒಂದು ಯಾವ ರೀತಿ ಶೋಷಣೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಆ ಒಂದು ಅಲ್ಲಿರುವಂಥ ಒಂದು ಜನರು ಯಾವ ರೀತಿ ಅಂದ್ರೆ ಆ ಸಾಲ ಕೊಟ್ಟವರಿಂದ ಕಣ್ತುಪ್ಪಿಸಿಕೊಳ್ಳುತ್ತಿದ್ದ ಒಂದು ಗಂಡಸರು. ಸೊ ಆ ರೀತಿ ಒಂದು ಸಾಲದ ಸುಳಿಯೊಳಗೆ ಸಿಲುಕಿಸ್ತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು. ಅಂದರೆ ಈ ಸ್ವಸಹಾಯ ಸಂಘಗಳು ಇಷ್ಟೊಂದು ಬಡವರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇವೆ. ಸೊ ಇದು ಯಾವ ರೀತಿ ಒಂದು ಬಡ್ಡಿ ಕೊಡ್ತಿದೆ, ಯಾವ ರೀತಿ ಸಾಲ ಇಸ್ಕೊಳ್ತಿದೆ ಅಂತ ನೋಡಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಡ್ಡಿಯ ಜೊತೆಗೆ ದಂಡ ಕೂಡ ಕಟ್ತಾ ಇದೆ. ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಏನಾದರೂ ಸಾಲ ಕೊಟ್ಟಿದ್ದಪ್ಪ ಅಂತ ಹೇಳಿದ್ರೆ ಅದಕ್ಕೆ 10% ಬಡ್ಡಿ ಇಸ್ಕೊಳ್ತಾ ಇದೆ. ಅಂತಂದರೆ ತಿಂಗಳಿಗೆ 1,000 ರೂಪಾಯಿ ಬಡ್ಡಿಯನ್ನು ಕಟ್ಟಬೇಕಾಗ್ತೈತಿ. ಒಂದು ದಿನ ತಡೆವಾದರೆ 150 ರೂಪಾಯಿ ಎಕ್ಸ್ಟ್ರಾ ಬಡ್ಡಿಯನ್ನು ಹಾಕಿ ಕೊಡಬೇಕಾಗ್ತದೆ. ಸೊ ಬಡವರು ಏನು ಮಾಡಬೇಕು? ಆ ಬಡವರು ಎಲ್ಲಿಗೆ ಹೋಗಬೇಕು? ಬೀದಿ ಮನೆಯಲ್ಲಿ ಯಾವ ರೀತಿ ಮುಂದುವರಿಬೇಕು ಅವರು ಅನ್ನುವಂಥದ್ದು ನಮ್ಮ ಮುಂದಿರುವಂಥ ಒಂದು ಪ್ರಶ್ನೆ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳು ಬೇಕಾಗಿತ್ತು ಅಂತಲೇ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ